ಇವತ್ತು ಕಾರ್ತಿಕ್ ಮಾಸದ ಸಂಬಂಧ ನಾವು ಬಂದೇವ್ರಿ ಕಣಗಾವಿ ಕಣ್ಣಮ್ಮನ ಗುಡಿಗೆ. ಕಣಗಾವಿ ಕಣ್ಣಮ್ಮನ ಗುಡಿಗೆ ಒಳಗಿಂದೆಲ್ಲ ನಿಮ್ಗೆ ಗರ್ಭ ಗುಡಿದೆಲ್ಲ ವಿಡಿಯೋ ತೋರಿಸ್ತಾನೆ ಮತ್ತು ಮುಂದಿಂದೆಲ್ಲ ತೋರಿಸ್ತಾನೆ. ನಾನು ಕಣಗಾವಿ ಕಣ್ಣಮ್ಮನ ಬಗ್ಗೆ 3ನೇ ಲಾಗ್ ನಾ ಮಾಡೋದ. ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ಸತ ಗುಡಿದ್ ಮಾಡಿದ್ನಿ, ಒಂದ್ಸತ ಮಾನಮ್ಮಿದ್ ಮಾಡಿದ್ನಿ, ಮತ್ತೆ ಈ ಲಾಗ್ ಮಾಡೋದು ಮಾತ್ರ ಕಾರ್ತಿಕ್ದಾಗ ಮಾಡತ್ತೇನ್ರಿ. ಕಾರ್ತಿಕ್ದಾಗು ಭಾರಿ ಚಂದ ಅಲಂಕಾರ ಮಾಡಿರ್ತಾರ, ನೋಡಕ್ ಎರಡು ಕನಸಲ್ಲೋದಿಲ್ಲ. ಮತ್ತು ನಿಮಗೆ ಹೇಳ್ಬೇಕಂದ್ರೆ ಮಾನಮ್ಮಿಗೆ ಯಾರು ತಪ್ಪಿಸ್ಕೊಂಡ್ರೆ ಕಾರ್ತಿಕದಕಾರ ಬಂದ ಕಣಗಾವಿ ಕಣ್ಣಮ್ಮನ ದರ್ಶನ ತೊಗೊಂಡು ಹೋಗ್ರಿ. ಗಾಡಿ ಮೇಲೆ ನೀವು ಬೇಕಾದನ್ ಕರ್ಕೊಂಡು ಅಡ್ಡಾಡ್ಬೋದು. ಆದ್ರೆ ಒಮ್ಮೆ ನಿಮ್ಮ ಅಪ್ಪನ ಗಾಡಿ ಮೇಲೆ ಹತ್ತಿಸ್ಕೊಂಡು ಹಿಂದೆ ಕುಂಡಿಸ್ಕೊಂಡು ಅಡ್ಡಾಡೋದು ಒಂದು ಗತ್ತ ಬೇರೆತೈತೆ ನೋಡಿ. ಇವತ್ತು ನಿಮ್ಗೆ ಒಂದು ವಿಶೇಷ ಜಾಗ ಕರ್ಕೊಂಬಂದೇನ್ರಿ. ಇಲ್ಲಿ ನಮ್ಮ ಹೊರದಾಗ ಒಂದು ಬಸವಣ್ಣ ಐತಿ, ಕೆರೆ ಬಸವಣ್ಣ ಅಂತೇವಿ. ಸಿಲ್ತಿಗೆ ಹೋಗು ಅದ್ಯಾಗ ಒಂದು ಕೆರೆ, ದೊಡ್ಡ ಕೆರೆ ಅದ್ರಾಗ ಐತಿ. ಕರ್ಕೊಂಡು ಹೋಗ್ಕೊಂಡು ಬರ್ರಿ ನಿಮ್ಮನ್ನ. ಈ ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ಹೋಗ್ಯಾರಿ ಅಲ್ಲಿ. ಈಗ ನೀರು ಮಾತ್ರ ಮಲಗಂಡ ಐತ್ರಿ. ಅವನ ಕಾಲ ಏನೇನ ಇರ್ತಾವು ಏನೆಲ್ಲೋ ದೇವರ ನೆನೆಸ್ಕೊಂಡ್ರು ಹೋದ್ರಿ ಇಲ್ಲಿಗ. ಯಾಕಂದ್ರೆ ಪೂರ್ತಿ ಕೆರೆ ಐತಿ, ಅಚ್ಚ ಎಲ್ಲ ಕಡೆ ಗುಡ್ಡ ಐತಿ. ನೋಡಕ್ಕೆ ಎರಡು ಕನಸು ಅನ್ನೋದನ್ನ ನೋಡ್ಬೇಕಂದ್ರೆ ಒಮ್ಮೆ ಬಂದು ನೋಡ್ರಿ. ಬರ್ಸಾನ ಎಲ್ಲರೂ ದರ್ಶನ ತಗೋರಿ ಅಂತ ಹೇಳ್ತದ ನೀ. ಬಸವಣ್ಣದೆಲ್ಲ ಪೂಜೆ ಮುಗಿತ್ರಿ. ಇನ್ನು ಸಿಲ್ತಿ ಹಣವಪ್ಪ ಹೋಗೋಣ. ಈಗ ನಾವು ಸಿಲ್ತಿ ಹಣವಪ್ಪ ಬಂದೇವ್ರಿ. ಹನುಮಪ್ಪ ನೋಡ್ರಿ, ಸಿಲ್ತಿಬ ಹನುಮಪ್ಪ ರೀ. ಇಲ್ಲಿ ಪ್ರಸಾದ ಇರ್ತದೆ ಅಮಾವಾಸ್ಯೆ ಒಮ್ಮೆ ಎಲ್ಲ ಮಂದಿ ಪ್ರಸಾದ ಮಾಡತ್ತಾರ. ಇಂಥ ಗುಡಿ ನೋಡುವಂಥದ್ದು ಐತಿ ಸಿಲ್ತಿಬ ಒಳಗೆ. ಜೈ ಶ್ರೀರಾಮ್ ಅಂತೇಳಿ ಒಂದು ಲಾಗ್ ಮುಗಿಸತ್ತೇನ್ರಿ. ಮತ್ತು ನೀವು ಮುಂದಿನ ಲಾಗ್ನ ಮತ್ತೆ ಭೇಟಿ ಹಾಕೊಂಡು ಎಲ್ಲರೂ ಸಪೋರ್ಟ್ ಕೊಡ್ರಿ ಅಂತ ಹೇಳ್ತೇನೆ ಎಲ್ಲರಿಗೂ. ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಸಪೋರ್ಟ್ ಕೊಡ್ರಿ. ಧನ್ಯವಾದಗಳು. ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೇನೆ.